ಮುಂಬೈನ ಕೊಲಾಬಾದಲ್ಲಿರುವ ನೇವಿ ನಗರದಲ್ಲಿ ನಡೆದ ದೊಡ್ಡ ಭದ್ರತಾ ಲೋಪದ ಪ್ರಕರಣದಲ್ಲಿ ಮುಂಬೈ ಅಪರಾಧ ವಿಭಾಗವು ಸಂಚಲನಾತ್ಮಕ ಮಾಹಿತಿಯನ್ನು ಬಹಿರಂಗಪಡಿಸಿದೆ. ಈ ಪ್ರಕರಣದಲ್ಲಿ ಒಬ್ಬ ಅಗ್ನಿವೀರ್ ಯೋಧ ಮತ್ತು ಅವರ ಸಹೋದರನನ್ನು ಬಂಧಿಸಲಾಗಿದೆ. ಈ ಘಟನೆ ಸೆಪ್ಟೆಂಬರ್ 6, 2025ರಂದು ನಡೆಯಿತು. ಆಗ ಅಪರಿಚಿತ ವ್ಯಕ್ತಿಯೊಬ್ಬ ನೌಕಾಪಡೆಯ ಕಿರಿಯ ಸೈನಿಕನಿಂದ INS ರೈಫಲ್ ಮತ್ತು 40 ಗುಂಡುಗಳನ್ನು ಕಳವು ಮಾಡಿದ್ದ. ತನಿಖೆಯಲ್ಲಿ ಈ ಕಳ್ಳತನವನ್ನು ಅಗ್ನಿವೀರ್ ರಾಕೇಶ್ ರಮೇಶ್ ದುಬ್ಬುಲಾ ತನ್ನ ಸಹವರ್ತಿ ಅಗ್ನಿವೀರ್ ಅಲೋಕ್ ಕೌಶಲ್ ಕಿಶೋರ್ ಸಿಂಗ್ ಅವರಿಂದ ಮಾಡಿದ್ದಾನೆ ಎಂದು ತಿಳಿದುಬಂದಿದೆ. ರಾಕೇಶ್ ತನ್ನನ್ನು ಹಿರಿಯ ಅಧಿಕಾರಿಯಂತೆ ನಟಿಸಿ ಅಲೋಕ್ ಅವರನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡಿ ಶಸ್ತ್ರಾಸ್ತ್ರದೊಂದಿಗೆ ಪರಾರಿಯಾಗಿದ್ದಾನೆ. ನಂತರ ಅವರು ಕಾಂಪೌಂಡ್ ಗೋಡೆಯ ಮೇಲೆ ರೈಫಲ್ ಅನ್ನು ಎಸೆದು ತನ್ನ ಸಹೋದರ ಉಮೇಶ್ ರಮೇಶ್ ದುಬ್ಬುಲಾ ಅವರಿಗೆ ಹಸ್ತಾಂತರಿಸಿದರು. ಕಳವು ಮಾಡಿದ ಶಸ್ತ್ರಾಸ್ತ್ರದೊಂದಿಗೆ ಇಬ್ಬರು ಆರೋಪಿಗಳು ರೈಲಿನಲ್ಲಿ ತೆಲಂಗಾಣದ ಆಸಿಫಾಬಾದ್ ಜಿಲ್ಲೆಯಲ್ಲಿರುವ ತಮ್ಮ ಸ್ಥಳೀಯ ಹಳ್ಳಿಗೆ ಓಡಿಹೋಗಿದ್ದರು. ಮುಂಬೈ ಅಪರಾಧ ವಿಭಾಗವು ಕಫ್ ಪೆರೇಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿತು ಮತ್ತು 65ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಸಹಾಯದಿಂದ ಇಬ್ಬರು ಸಹೋದರರನ್ನು ಪತ್ತೆಹಚ್ಚಿತು. ಮುಂಬೈ ಪೊಲೀಸರ ತಂಡವು ಸ್ಥಳೀಯ ಪೊಲೀಸ್ ಮತ್ತು ತೆಲಂಗಾಣ ಪೊಲೀಸರ ಸಹಾಯದಿಂದ ಅವರನ್ನು ಬಂಧಿಸಿದೆ. ಬಂಧನಕ್ಕೊಳಗಾದ ನಂತರ ಇಬ್ಬರೂ ವಿಚಾರಣೆಯಲ್ಲಿ ಸಹಕರಿಸಲಿಲ್ಲ. ಆದರೆ ಈ ಶಸ್ತ್ರಾಸ್ತ್ರವನ್ನು ತೆಲಂಗಾಣದ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಮಾರಾಟ ಮಾಡಲು ಅವರು ಯೋಜಿಸಿದ್ದರು ಎಂದು ಪೊಲೀಸರು ಶಂಕಿಸಿದ್ದಾರೆ. ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಸಹ ಈ ಪ್ರಕರಣದ ತನಿಖೆಯನ್ನು ಆರಂಭಿಸಿದೆ.